ಹಾಯ್, ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ಸೂಪರ್ ಟೇಸ್ಟಿಯಾಗಿರೋ ತರಕಾರಿ ಬೇಳೆ ಸಾರನ್ನ ನಮ್ಮೂರಲ್ಲಿ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ. ಈ ಥರ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇರೋ ಪದಾರ್ಥಗಳಲ್ಲೇ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅನ್ನ ಸಾಂಬಾರು ಎರಡೂ ಒಂದೇ ಟೈಮಲ್ಲೇ ಆಗಿಬಿಡುತ್ತೆ ನೋಡಿ ಈ ಥರ ಮಾಡಿದ್ರೆ. ಫಸ್ಟ್ ಅನ್ನಕ್ಕೆ ಇಟ್ಕೊಂಡ್ಬಿಡ್ತೀನಿ. ನಾನು ಮಧ್ಯಾಹ್ನದ ಊಟಕ್ಕೋಸ್ಕರ ಮಾಡ್ತಾ ಇರೋದು ಸಾಂಬಾರು. ಸೊ ಹಂಗೆ ತೋರಿಸ್ಕೊಡೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೋತಾ ಇದ್ದೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬೇರೆ ಏನು ರೆಸಿಪಿ ಬೇಕು ಅಂತ ಹೇಳಿ. ನಮ್ಮೂರು ಬಂದು ಚನ್ನಪಟ್ಟಣ. ನಾವು ಅಲ್ಲಿ ಹೇಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಫಸ್ಟು ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ, ಬೇಳೆ ಹಾಕೋಕ್ಕೆ ಅಂದ್ಬಿಟ್ಟು. ಕುದಿಯೋ ನೀರಿಗೆ ಹಾಕಿದ್ರೆ ಸಾಂಬಾರು ರುಚಿಯಾಗಿರುತ್ತೆ, ಚೆನ್ನಾಗಾಗುತ್ತೆ. ಬೇಳೆನೂ ಬೇಗ ಬೇಯುತ್ತೆ. ಇಲ್ಲಿ ನಾನು ತರಕಾರಿ ಮತ್ತು ಬೇಳೆ ಎಲ್ಲನೂ ಜೊತೆಲೇ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಯಾಕೆ ಅಂದರೆ ಬೇಳೆ ನಮ್ಮದು ಬೆಂದೋಗ್ಬಿಡುತ್ತೆ. ನಿಮ್ಮ ಮನೇಲಿ ಏನಾದರೂ ಜಾಸ್ತಿ ಬೇಳೆ ಬೇಯಲ್ಲ ಬೇಗ ಅಂತಂದರೆ ನೀವು ಫಸ್ಟು ಬೇಳೆ ಮತ್ತು ಟೊಮೊಟೊನ ಕೂಗಿಸ್ಕೊಳ್ಳಿ. ಆಮೇಲೆ ನಾನು ತೋರಿಸ್ಕೊಟ್ಟಿರೋ ಐಟಮ್ ಎಲ್ಲ ಆ್ಯಡ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ ಅಷ್ಟೇ. ಈಗ ನೀರು ಕಾಯೋಕ್ಕೆ ಇಟ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 1/4 kgಗಿಂತ 200 ಗ್ರಾಮ್ ಬೀನ್ಸು, 2 ಕ್ಯಾರೆಟು, 1 ಗೆಡ್ಡೆಕೋಸು, ಅದು ಬೀಟ್ರೋಟ್ ತೊಗೊಂಡಿರೋದು ಸೈಡ್ ಪಲ್ಯ ಮಾಡ್ಕೊಳ್ಳೋಣ ಅಂತ. ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೆ ಅಂದ್ಬಿಟ್ಟು. ನೋಡಿ ತರಕಾರಿ ಎಷ್ಟಾಯಿತು. ಇವಾಗ ನೀರು ಕುದೀತಾ ಇದೆ, ಅದಕ್ಕೆ ಬೇಳೆ ಹಾಕೋತಾ ಇದ್ದೀನಿ. ಒಂದು ಚಿಕ್ಕ ಲೋಟ ಕಾಫಿ ಕಪ್ಪಲ್ಲಿ 1.5 ಗ್ಲಾಸ್ ಹಾಕಿದ್ದೀನಿ. ಮತ್ತು ಬೀನ್ಸು, ಕ್ಯಾರೆಟು ಮತ್ತು ಗೆಡ್ಡೆಕೋಸು, ಟೊಮೊಟೊ, 2 ಮೀಡಿಯಮ್ ಸೈಜ್ದು ಈರುಳ್ಳಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಮತ್ತು ಸಾಂಬಾರು ಪೌಡ್ರು. ನಮ್ಮ ಮನೇಲೇ ಮಾಡ್ಕೊಂಡಿರೋ ಸಾಂಬಾರು ಪೌಡ್ರು ಒಂದು 3 ಟೇಬಲ್ ಸ್ಪೂನ್ ಅಷ್ಟಿದೆ. ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಇದ್ದರೆ ಕಮ್ಮಿ ಹಾಕ್ಕೊಳ್ಳಿ, ಖಾರ ಜಾಸ್ತಿ ಇದ್ದರೆ ಖಾರ ಕಮ್ಮಿ, ಸಾಂಬಾರು ಪುಡಿ ಖಾರ ಇದ್ದರೆ ಸಾಂಬಾರು ಪುಡಿ ಕಮ್ಮಿ ಹಾಕ್ಕೊಳ್ಳಿ. ಅಕಸ್ಮಾತ್ ಖಾರ ಇಲ್ಲ, ಸಾಂಬಾರು ಪೌಡರ್ ಎಷ್ಟು ಹಾಕಿದ್ರೂ ಖಾರ ಆಗೋಲ್ಲ ಸಾಂಬಾರು ಅಂತ ಅಂದರೆ ಜಾಸ್ತಿ ಹಾಕ್ಕೋಬೋದು ನೀವು. ಸಾಂಬಾರು ಗಟ್ಟಿನೂ ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಇದೊಂದು 3 ವಿಸಿಲ್ ಬರ್ಸ್ಕೊತಾ ಇದ್ದೀನಿ. ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸಾಂಬಾರು ಅಂತ. ಮತ್ತು ಇನ್ನೊಂದು ಕಡೆ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ ನೋಡಿ, ಒಂದು ಚಿಕ್ಕದು ನಾನು ಹಾಕಿದ್ದು ಒಂದು 4-5 ಇತ್ತಷ್ಟೇ. ದಪ್ಪದಾದರೆ ಒಂದು 3 ಹಾಕ್ಕೊಳ್ಳಿ ಅಷ್ಟೇ. ಇವಾಗ ನೀವು ಇಷ್ಟು ಸಾಂಬಾರು ಮಾಡಿದ್ರೆ, ನಾನು ಮಾಡ್ತಿರೋ ಸಾಂಬಾರು ನಮ್ಮ ಮನೇಲಿ 2 ಟೈಮ್ಗಾಗುತ್ತೆ. ಟೊಮೊಟೊನೂ ಬೆಂದಿದೆ, ಅದನ್ನು ಕಲಸಿಕೊಂಡಿದ್ದೀನಿ. ಮತ್ತು ನೀವು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣನ್ನು ಮುಂಚೆನೇ ನೆನೆ ಹಾಕಿದ್ದೆ, ಅದನ್ನು ಇವಾಗ ಕಲಸಿಕೊತಾ ಇದ್ದೀನಿ. ಹುಳಿ ಬಿಟ್ಟರೆ ಯಾವ ಸಾಂಬಾರಾದರೂ ಸ್ವಲ್ಪ ರುಚಿ ಹೆಚ್ಚಾಗುತ್ತೆ ಹುಳಿ ಸಾಂಬಾರುಗಳಿಗೆ. ಬರೀ ಟೊಮೊಟೊ ಹಾಕ್ಕೊಂಡೆ ಮಾಡಿದ್ರೆ ರುಚಿ ಅಷ್ಟು ಕೊಡಲ್ಲ. ಸ್ವಲ್ಪ ಹುಣಸೆ ಹುಳಿ ಬಿಟ್ಕೊಂಡ್ರೆ ತುಂಬ ರುಚಿಯಾಗುತ್ತೆ. ಮತ್ತು ಒಂದು ಒಗ್ಗರಣೆ ಮಾಡೋಕ್ಕೆ ಅಂದ್ಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸಾಸಿವೆ ಚಿಟಪಟ ಅಂದಮೇಲೆ ಕರಿಬೇವು, ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಸಖತ್ತಾಗಿರೋ ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ. ಇದು ನಾನು ಸನ್ಪ್ಯೂರ್ ಆಯಿಲಲ್ಲೇ ಕೊಡ್ತಾ ಇರೋದು ಒಗ್ಗರಣೆ, ಏನು ತುಪ್ಪ ಎಲ್ಲ ಏನು ಹಾಕ್ತಾಯಿಲ್ಲ. ಹಿಂಗೆ ಮಾಡಿದ್ರು ಸಖತ್ತಾಗಿರುತ್ತೆ. ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ. ನೋಡಿ, ನೋಡೋಕ್ಕೆ ಏನು ಲುಕ್ ಆಗಿದೆ ಅಂತ ಸಾಂಬಾರು. ಇದೇ ಥರ ಸಾಂಬಾರು ನೀವು ಟ್ರೈ ಮಾಡಿ. ನಿಮ್ಮ ಮನೆ ಮತ್ತೆ ಬೇಳೆ ಸಾರು ಇಷ್ಟಪಡದೇ ಇರೋರು ಇಷ್ಟಪಟ್ಟು ಕೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನ್ನ ವೀಡಿಯೋನ ಫುಲ್ ನೋಡಿದ್ದಕ್ಕೆ. ನೋಡಿ ಏನು ಸಖತ್ತಾಗಿದೆ ಅಂತ ಸಾಂಬಾರು.